ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ನ ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ ಮಹಿಳೆಯರು ನೀವು ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡ್ತಿದ್ರೆ ಇವತ್ತಿನ ಈ ವಿಡಿಯೋನ ಖಂಡಿತವಾಗ್ಲೂ ಪೂರ್ತಿಯಾಗಿ ನೋಡಿ. ಯಾಕಂತ ಅಂದರೆ ಈಗ ಕರ್ನಾಟಕ ಸರ್ಕಾರ ಮಾಡಿದಂತಹ 5 ಗ್ಯಾರಂಟಿ ಯೋಜನೆಗಳಲ್ಲಿ ಒಂದು ಮಹತ್ವದ ಯೋಜನೆಯಾದ ಶಕ್ತಿ ಯೋಜನೆಯಡಿ ನೀವು ಮಹಿಳೆಯರು ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡ್ತಿದ್ರೆ ಆಧಾರ್ ಕಾರ್ಡನ್ನು ತೋರಿಸಿ. ಈಗ ರಾಜ್ಯ ಸರ್ಕಾರದಿಂದ ಇಲ್ಲಿ ಮಹಿಳೆಯರಿಗೆ ಒಂದಿಷ್ಟು ರೂಲ್ಸನ್ನು ಮಾಡಿದ್ದಾರೆ. ಈ ಒಂದು ರೂಲ್ಸನ್ನು ನೀವು ಖಂಡಿತವಾಗ್ಲೂ ಸಹ ತಿಳ್ಕೋಬೇಕು. ಆ ಒಂದು ರೂಲ್ಸ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಚಾನಲ್ಗೆ ಲೈಕನ್ನು ಮಾಡಿ ಆ್ಯಂಡ್ ಹಾಗೇನು ಮರಿದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನೋಡಿ, ನೀವು ಬಸ್ನಲ್ಲಿ ಆಧಾರ್ ಕಾರ್ಡನ್ನು ತೋರಿಸ್ಬಿಟ್ಟು ಮಹಿಳೆಯರು ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡ್ತಿದ್ರು. ಈಗ ನೀವು ಆಧಾರ್ ಕಾರ್ಡ್ ತೋರಿಸ್ಬಿಟ್ಟು ಕಂಡಕ್ಟರ್ಗೆ ನಾನು ಇಲ್ಲಿಂದ ಇಲ್ಲಿಗೆ ಹೋಗಬೇಕು ಅಂತ ಹೇಳಿದರೆ ನಿಮಗೊಂದು ಟಿಕೆಟನ್ನು ಕೊಡ್ತಿದ್ರು. ಆ ಒಂದು ಟಿಕೆಟಲ್ಲಿ ನಿಮಗೆ ಶಕ್ತಿ ಯೋಜನೆ ಅಂತ ಬಂದುಬಿಟ್ಟು ಆ್ಯಂಡ್ ಹಾಗೇನೂ ಸಹ ಅಲ್ಲಿ ನಿಮಗೆ ಟಿಕೆಟ್ ದರ ಅಂತ ಬಂದು 00 ಅಂತ ತೋರಿಸ್ತಿತ್ತು. ಆ ಟಿಕೆಟ್ ಬಂದು ನಿಮಗೆ ವೈಟ್ ಕಲರಲ್ಲಿ ಇರ್ತಿತ್ತು. ಬಟ್ ಇನ್ನು ಮುಂದೆ ಏನಾಗುತ್ತೆ ಅಂತ ಅಂದರೆ ಇಲ್ಲಿ ನಿಮಗೆ ಕೊಡುವಂತಹ ಟಿಕೆಟು ಪಿಂಕ್ ಕಲರಲ್ಲಿ ಇರುತ್ತೆ. ಓಕೆನಾ ಸರ್, ಇದು ಪಿಂಕ್ ಕಲರಲ್ಲಿ ಟಿಕೆಟ್ ಇರುತ್ತೆ. ಓಕೆ, ಇನ್ನು ಮುಂದೆ ಹಾಗಿದ್ರೆ ಎಲ್ರಿಗೂ ಪಿಂಕ್ ಕಲರಲ್ಲೇ ಟಿಕೆಟ್ ಕೊಡ್ತಾರಾ ಏನು ಅಂತ ನೀವು ಕೇಳೋದು ಆದರೆ ಮೊದಲಿಗೆ ನೋಡಿ, ಈಗ ನಿಮಗೆ ಟಿಕೆಟ್ ಕೊಡುವಂತಹ ಮಿಷನ್, ಈಗ ಕಂಡಕ್ಟರ್ ಹತ್ರ ಏನೊಂದು ಮಿಷನ್ ಇರುತ್ತೆ, ಆ ಒಂದು ಮಿಷನ್ನು ಕೆಲವೊಂದು ಸಲ ವರ್ಕ್ ಆಗೋದಿಲ್ಲ. ಓಕೆನಾ, ಇದು ಸುಮಾರು ಸಲ ಆಗ್ತಿದೆಯಂತೆ. ಇಲ್ಲಿ ಕಂಡಕ್ಟರ್ಸು ಇದರಲ್ಲಿ ಪ್ರಾಬ್ಲಮ್ಸು ತುಂಬ ಫೇಸ್ ಮಾಡ್ತಿದ್ದಾರಂತ. ಇಲ್ಲಿ ಸಾಕಷ್ಟು ಮಿಷನ್ಸ್ಗಳು ಕೈ ಕೊಡ್ತಿದ್ದಾವಂತೆ. ಅಂದರೆ ಈಗ ಟಿಕೆಟನ್ನು ಕೊಡೋದಕ್ಕೆ ಹೋದಾಗ ಆ ಒಂದು ಮಿಷನ್ಸ್ ವರ್ಕ್ ಆಗದೆ ಇರೋದು, ಅವ್ರ ಹತ್ರ ಇರುವಂತಹ ಒಂದು ATM ಮಿಷನ್ ಅಂತ ಏನಿರುತ್ತೆ ಈ ಒಂದು ಮಿಷನ್ ಆದರೆ ವರ್ಕ್ ಆಗ್ತಿರಲ್ಲ ಸಮ್ಟೈಮ್ಸು. ಆಗ ಮಾತ್ರ ಮಹಿಳೆಯರಿಗೆ ಒಂದು ಪಿಂಕ್ ಕಲರ್ ಟಿಕೆಟನ್ನು ಕೊಡ್ತಾರೆ. ಓಕೆನಾ, ಈಗಾಗಲೇ ಕಂಡಕ್ಟರ್ಸ್ಗೆ ಸಾರಿಗೆ ಇಲಾಖೆ ಕಡೆಯಿಂದ ಕೊಟ್ಟು ಕಳಿಸಿರ್ತಾರೆ. ಅವರು ಒಂದು ಪಿಂಕ್ ಕಲರ್ ಟಿಕೆಟ್ಸನ್ನು ಕ್ಯಾರಿ ಮಾಡಿರ್ತಾರೆ. ಆ ಒಂದು ಪಿಂಕ್ ಕಲರ್ ಟಿಕೆಟ್ ಏನಿರುತ್ತೆ ಆ ಒಂದು ಪಿಂಕ್ ಕಲರ್ ಟಿಕೆಟಲ್ಲಿ ಶಕ್ತಿ ಯೋಜನೆ ಅಂತ ಇರುತ್ತೆ. ಅದರ ಮೇಲೆ ಜಸ್ಟ್ ಈಗ ಫಾರ್ ಎಕ್ಸಾಂಪಲ್ ನೀವು ಕೋಲಾರಿಂದ ಬೆಂಗಳೂರಿಗೆ ಹೋಗಬೇಕು ಅಂತ ಅಂದರೆ ಅವರು ಅದನ್ನು ಪೆನ್ ಮೂಲಕ ಬರೆದು ನಿಮಗೆ ಕೊಡ್ತಾರೆ. ಓಕೆನಾ, ಅದನ್ನು ಬಿಟ್ಟರೆ ನಿಮಗೆ ಎಲ್ಲ ಟೈಮಲ್ಲೂ ಈ ಒಂದು ಪಿಂಕ್ ಕಲರ್ ಟಿಕೆಟೇ ಕೊಡ್ತಾರೆ ಅಂತಂದರೆ ಖಂಡಿತವಾಗ್ಲೂ ಸಹ ಇಲ್ಲ. ಈಗ ಮಹಿಳೆಯರಿಗೆ ಟಿಕೆಟ್ ಕೊಡೋದಕ್ಕೆ ಹೋದಾಗ ಫ್ರೀ ಟಿಕೆಟ್ ನಿಮ್ಗೆ ಏನು ಬರುತ್ತೆ, ಆ ಒಂದು ಟಿಕೆಟ್ ಕೊಡೋದಕ್ಕೆ ಹೋದಾಗ ಮಿಷನ್ ಏನಾದರೂ ವರ್ಕ್ ಆಗಿಲ್ಲ ಅಂತ ಅಂದರೆ ಆ ಸಮಯದಲ್ಲಿ ಮಾತ್ರ ನಿಮಗೆ ಪಿಂಕ್ ಕಲರ್ ಟಿಕೆಟನ್ನು ಕೊಡ್ತಾರೆ. ಓಕೆನಾ, ಮತ್ತು ನಿಮಗೆ ಪಿಂಕ್ ಕಲರಲ್ಲೇ ಟಿಕೆಟ್ ಬರಬೇಕು ಅಂತ ಹೇಳಿಬಿಟ್ಟು ಎಲ್ಲೂ ಸಹ ವಾದ ಮಾಡೋದಕ್ಕೆ ಹೋಗಬೇಡಿ. ಆ್ಯಂಡ್ ಇನ್ನೂ ಒಂದು ಸ್ಟ್ರಿಕ್ಟ್ ರೂಲ್ಸನ್ನು ಮಾಡಿದ್ದಾರೆ. ಓಕೆನಾ, ಈಗ ಮಹಿಳೆಯರು ಏನು ಮಾಡ್ತಾರೆ, ನಿಮಗೆ ಫ್ರೀ ಅಂತ ಹೇಳಿಬಿಟ್ಟು ಈಗ ಕೆಲವು ದೂರ ಟ್ರಾವೆಲ್ ಮಾಡೋವಂತಹವರು, ತುಂಬ ಡಿಸ್ಟೆನ್ಸ್ ಟ್ರಾವೆಲ್ ಮಾಡೋವಂತಹವರು ಲಗೇಜನ್ನು ಕ್ಯಾರಿ ಮಾಡ್ತಾರೆ. ಎಷ್ಟಾದರೆ ಅಷ್ಟು ಲಗೇಜನ್ನು ತಗೊಂಡೋಗೋದು, ಈ ರೀತಿ ಏನೂ ಸಹ ಇನ್ನು ಮುಂದೆ ಆಗೋದಿಲ್ಲ. ಇದಕ್ಕೆ ಒಂದು ಸ್ಟ್ರಿಕ್ಟ್ ರೂಲ್ಸನ್ನು ತಂದಿದ್ದಾರೆ. ಓಕೆನಾ, ಮಹಿಳೆಯರು 30 kgಗಿಂತ ಜಾಸ್ತಿ ಏನಾದರೂ ಲಗೇಜನ್ನು ಕ್ಯಾರಿ ಮಾಡಿದ್ದಾರೆ ಅಂತ ಅಂದರೆ ನೀವು ದುಡ್ಡು ಕೊಟ್ಟು ಪ್ರಯಾಣ ಮಾಡಬೇಕಾಗುತ್ತೆ ಲಗೇಜ್ಗೆ. ಓಕೆನಾ, ಹಾಗಾಗಿ ನೋಡ್ಕೊಳ್ಳಿ, ಲಗೇಜ್ ಏನಾದರೂ 30 kgಗಿಂತ ಜಾಸ್ತಿ ತಗೊಂಡು ಹೋಗ್ತೀವಿ ಅನ್ನೋದು ಆದರೆ ನೀವು ಖಂಡಿತವಾಗ್ಲೂ ಸಹ ಆ ಒಂದು ಲಗೇಜ್ಗೆ ದುಡ್ಡು ಕೊಡಬೇಕಾಗುತ್ತೆ. ಕಡಿಮೆ ಇದ್ದರೆ ಏನೂ ಸಹ ತೊಂದರೆ ಆದರೆ ಇಲ್ಲ. ಓಕೆನಾ, ಆ್ಯಂಡ್ ಹಾಗೇನು ಶಕ್ತಿ ಯೋಜನೆ ಸ್ಟಾರ್ಟ್ ಆದಾಗಲೇ ಹೇಳಿದರು ಶಕ್ತಿ ಯೋಜನೆದು ಒಂದು ಸ್ಮಾರ್ಟ್ ಕಾರ್ಡನ್ನು ಕೊಡ್ತೀವಿ ಅಂತ ಹೇಳಿಬಿಟ್ಟು ನೀವು ಮಹಿಳೆಯರು ಅದನ್ನು ಕೇಳ್ತಿದ್ದೀರಾ. ಶಕ್ತಿ ಯೋಜನೆದು ಸ್ಮಾರ್ಟ್ ಕಾರ್ಡ್ ಯಾವಾಗಿಂದ ಕೊಡ್ತಾರೆ ಅಂತ ಹೇಳಿಬಿಟ್ಟು ಈಗ ಸದ್ಯಕ್ಕೆ ಬರ್ತಿರುವಂತಹ ಅಪ್ಡೇಟ್ಸ್ ಪ್ರಕಾರ ನೀವು ಏನು ಆಧಾರ್ ಕಾರ್ಡನ್ನು ತೋರಿಸ್ಬಿಟ್ಟು ಟ್ರಾವೆಲ್ ಮಾಡ್ತಿದ್ದೀರಾ ಅದೇ ಥರ ಮಾಡಿ ಅಂತ ಹೇಳಿದ್ದಾರೆ. ಮುಂದೇನಾದರೂ ಇದ್ರ ಬಗ್ಗೆ ಒಂದು ಅಪ್ಡೇಟ್ಸ್ ಆದರೆ ಬರ್ಬೋದು. ಸದ್ಯಕ್ಕಂತೂ ಸಹ ಈ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡ್ ಬಗ್ಗೆ ಅಪ್ಡೇಟ್ಸ್ ಆದರೆ ಇಲ್ಲ. ಈಗ ಇರುವಂತಹ ಒಂದು 2 ಹೊಸ ರೂಲ್ಸನ್ನು ಮಾಡಿದ್ದಾರೆ. ಇನ್ ಕೇಸ್ ಏನಾದರೂ ಈಗ ಮಹಿಳೆಯರಿಗೆ ಫ್ರೀ ಟಿಕೆಟ್ ಕೊಡುವಾಗ ಕಂಡಕ್ಟರ್ಸ್ ಹತ್ರ ಇರುವ ಮಿಷನ್ ಏನಾದರೂ ವರ್ಕ್ ಆಗಿಲ್ಲ ಅಂತ ಅಂದರೆ ಅಂತಹ ಸಮಯದಲ್ಲಿ ಅವ್ರು ಈಗಾಗಲೇ ಪಿಂಕ್ ಕಲರ್ ಟಿಕೆಟನ್ನು ಕ್ಯಾರಿ ಮಾಡಿರ್ತಾರೆ. ಆ ಒಂದು ಪಿಂಕ್ ಕಲರ್ ಟಿಕೆಟಲ್ಲಿ ನಿಮಗೆ ಪೆನ್ನಲ್ಲಿ ಬರೆದು ಕೊಡ್ತಾರೆ. ಓಕೆನಾ, ನೀವು ಅದನ್ನು ಇಟ್ಕೋಬೇಕಾಗುತ್ತೆ. ಆ್ಯಂಡ್ ಹಾಗೇನೂ ಸಹ ಈಗ ನೀವು ಏನಾದರೂ 30 kgಗಿಂತ ಜಾಸ್ತಿ ಲಗೇಜನ್ನು ಕ್ಯಾರಿ ಮಾಡಿದ್ದೀರಾ ಅಂತ ಅಂದರೆ ಆ ಒಂದು ಲಗೇಜ್ಗೆ ದುಡ್ಡು ಕೊಡಬೇಕಾಗುತ್ತೆ. ಇದು ಇವತ್ತಿನ ಮಾಹಿತಿ ಆಗಿರುತ್ತೆ. ಕರ್ನಾಟಕ ಸರ್ಕಾರ ಮಾಡಿರುವಂತಹ ರೂಲ್ಸು ಈಗ ನಿಮಗೆ ಎಷ್ಟರ ಮಟ್ಟಿಗೆ ಸರಿ ಅನ್ನಿಸ್ತಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಆ್ಯಂಡ್ ಹಾಗೇನು ನಿಮಗೆ ಯಾವ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಅನ್ನೋದನ್ನು ಸಹ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಇದು ಇವತ್ತಿನ ಅಪ್ಡೇಟ್ ಆಗಿರುತ್ತೆ. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.